ಎಲ್ಲ ಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೃದಯ ಭಾಗ ಅಂಬೇಡ್ಕರ್ ವೃತ್ತದಲ್ಲಿ PPP ಮಾದರಿ ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕಂತೇಳಿ ಇಲ್ಲಿ ಹೋರಾಟ ನಡೆದದು. ನನಗೆ ಬಹಳ ಅಚ್ಚರಿಯಾಗಿದ್ದೇನಪ್ಪ ಅಂದ್ರೆ, ಈ ಹೋರಾಟಕ್ಕೆ ವಿದ್ಯಾರ್ಥಿ ಸಂಘಟನೆಗಳು, ದಲಿತ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ಮಹಿಳಾ ಸಂಘಟನೆಗಳು, ರೈತ ಸಂಘಟನೆಗಳು, ಅಂಗವಿಕಲರು ಅಂದ್ರೆ ದಿವ್ಯಾಂಗರ ಒಂದು ಸಂಘಟನೆ, ಮಹಿಳಾ ಸಂಘಟನೆಗಳು, ಅವರಿವರೆನ್ನದೇ ಮಠಾಧೀಶರು ವಿಶೇಷವಾಗಿ ಭಾಗಿಯಾಗಿದ್ದಾರೆ. ಅನೇಕ ವಿವಿಧ ಮಠಾಧೀಶರು, ಗಣ್ಯ ವ್ಯಾಪಾರಸ್ಥರು, APMC ವರ್ತಕರು, ಇವರೆಲ್ಲರಿಗೂ ನೀವು ಅಸಹ್ಯ ಮಾಡಿದಿರಲ್ಲ. ಇವ್ರು ಎಲ್ಲರನ್ನೂ ಇವತ್ತು ನೀವು ಹಣ ತಗೊಂಡು ನಾವು ಇಲ್ಲಿ ಪ್ರತಿಭಟನೆ ಕೂತೀವತ್ತು ಹೇಳೋ ಉದ್ದೇಶ ಏನು? PPP ಅಂದ್ರೆ ಏನ್ರಿ ಮಾನ್ಯ ನಗರ ಶಾಸಕರೇ? ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಯೋಜನೆಯನ್ನ ನೀವು ಇವತ್ತು ಕೆಲ ರಾಜಕಾರಣಿಗಳು ಮಾಡ್ತಾ ಇದ್ದೀರಿ ಅಂತ ನಮಗೆ ಸಂಶಯ ಬರ್ಲಿಕ್ಕೆ. ಹೋರಾಟಗಾರರಿಗೆ ನಿಂದನೆ ಮಾಡುವ ನಿಮ್ಮ ಉದ್ದೇಶವಾದರೂ ಏನು? ಹೋರಾಟಗಾರರು ಅಷ್ಟೇ ಅಲ್ಲ, ಈ ಹೋರಾಟದಲ್ಲಿ ಬೆಂಬಲವಾಗಿ ನಿಂತಹ ಪೂಜ್ಯರು, ಮಠಾಧೀಶರು, ವಿವಿಧ ಸಂಘಟನೆಗಳು, ಇವರನ್ನು ಎಲ್ಲ ನೀವು ಅಪಮಾನ ಮಾಡುವಂತ ಒಂದು ಈ ಬುದ್ಧಿ ನಿಮಗೆ ಯಾಕೆ ಬಂತು ಅನ್ನೋದು ನಮಗೆ ಇವತ್ತಿಗೂ ತಿಳಿತಾ ಇಲ್ಲ. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಾಕೆ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗಬಾರ್ದು? ಯಾಕೆ ಆಗಬಾರ್ದಪ್ಪ ಅಂದ್ರೆ, ಕೆಲ ಲ್ಯಾಂಡ್ ಮಾಫಿಯಾಗಳು ಇದರಲ್ಲಿ ಹೊಕ್ಕಿದ್ದಾರೆ. ಈಗ ಹೊಸದು PPP ಮಾದರಿ ಏನಾದರೂ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಕೊಟ್ಟದ್ದೇ ಆತಂದ್ರೆ ವಿಜಯಪುರದಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯಾ ನಡೀತದೆ. ಅವಾಗ ಏನು ಮಾಡ್ತಾರೆ PPP ಅವರು? ಈಗಿರುವಂಥ 149 ಏಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿಯ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನು ಖರೀದಿ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ PPP. ಅದಕ್ಕೆ ಹೇಳಿದೆ ನಾನು, ಲ್ಯಾಂಡ್ ಮಾಫಿಯಾ ಆಗ್ತದೆ. ಅವಾಗ ಜಮೀನನ್ನು ಖರೀದಿ ಮಾಡ್ಲಿಕ್ಕೆ ರೊಕ್ಕ ತಗೋತಾರೆ. ಸಾರ್ವಜನಿಕರ ದುಡ್ಡನ್ನು, ಟ್ಯಾಕ್ಸ್ ಕಟ್ಟಿದಂತ ದುಡ್ಡನ್ನು ಕೊಳ್ಳೆ ಹೊಡೆಯುವಂತ ಒಂದು ವ್ಯವಸ್ಥಿತ ಸಂಚನ್ನು ರೂಪಿಸಿದ್ದಾರೆ. ನಿಮ್ಮ ಮಾತಿನ